ಹಾಗೂ ನಮ್ಮ ಊರಿನ ಅಧ್ಯಕ್ಷರಾದ ಅಪ್ಪಗೌಡರು ಹಾಗೂ ವೇದಿಕೆ ಮೇಲೆ ಆಗಮಿಸಿರತಕ್ಕಂಥ ಎಲ್ಲರ ಹಾಗೂ ಎಲ್ಲ ನಜುಮಾ ಠಾಣೆಯ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ಗೆ ಕೃತಜ್ಞತೆಗಳು. ಹಲೋ 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 ನಮ್ಮ ಮಾಜಿ ಶಾಸಕರಾದ ದಯವಿಟ್ಟು ಹಾಗೂ ರಾಜ್ಯೋತ್ಸವದ ನಡುವೆ ನಾಳೆ ನಮ್ಮ ಕುರ್ಬಾರಳ್ಳಿ ಬಂದಿಮಾ ಕಾಳೇಶ್ವರಿ ದೇವಸ್ಥಾನದಲ್ಲಿ ಅನ್ನದಾನ ಏರ್ಪಡಿಸಲಾಗಿದೆ ಸಿದ್ದೇಶ್ವರ ಸ್ವಾಮಿದು. ನೀವೆಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಬೇಕು. ನಾಳೆ ಬೆಳಿಗ್ಗೆ 12 ಗಂಟೆಗೆ ಕಾರ್ಯಕ್ರಮ ಐತೆ. ಇವತ್ತು 78ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ನಮ್ಮ ಮೈಸೂರು ನಗರದಲ್ಲಿ ಎಲ್ಲ ಕಡೆಯೂ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಇವತ್ತು ಸಂಗೊಳ್ಳಿ ರಾಯಣ್ಣ ಒಬ್ಬ ಮಹಾನ್ ಸ್ವತಂತ್ರ ಹೋರಾಟಗಾರ ಮತ್ತು ಭಾರತ ದೇಶಕ್ಕಾಗಿ ಅವನ ಪ್ರಾಣವನ್ನು ತೆತ್ತಂಥ ಒಬ್ಬ ಮಹಾನ್ ವ್ಯಕ್ತಿ. ಅವ್ರದ್ದು ಇವತ್ತು ಹುಡ್ದಬ್ಬ, ಅವ್ರದ್ದು ಜನ್ಮದಿನೋತ್ಸವವನ್ನು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ. ಸ್ವತಂತ್ರ ಉತ್ಸವದ ದಿವಸ ಅವರು ಹುಟ್ಟಿದ್ದು, ಗಣರಾಜ್ಯೋತ್ಸವದ ದಿವಸ ಅವರು ಈ ದೇಶಕ್ಕಾಗಿ ವೀರಮರಣವನ್ನು ಹೊಂದರು. ಹಾಗಾಗಿ ಅವರು ನಮ್ಮ ಸ್ವತಂತ್ರ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿರುವಂಥ ನಾಯಕರು. ಅವರಿಗೆ ಇವತ್ತು ನಾವು ಭಕ್ತಿಪೂರ್ವಕವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆಯೇ ಸ್ವತಂತ್ರೋತ್ಸವವನ್ನು ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತೀವಿ. ಅಭಿಮಾನಿಗಳ ಒತ್ತಾಸೆ ಐತೆ, ಅದು ಸರ್ಕಾರ ತೀರ್ಮಾನ ಮಾಡ್ತದೆ. ನಮ್ಮ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರಿಗೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸ್ತೀವಿ. ಏನು ಮಾಡ್ತಾರೆ ಅವರು ತೀರ್ಮಾನವನ್ನು ತಗೊಂತಾರೆ ನಮ್ಮ ಮುಖ್ಯಮಂತ್ರಿಗಳು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ವತಿಯಿಂದ ಮೈಸೂರಿನಲ್ಲಿ ಪ್ರತಿ ವರ್ಷವೂ ಸಂಗೊಳ್ಳಿ ರಾಯಣ್ಣ ಜಯಂತ್ಯೋತ್ಸವವನ್ನು ಮೈಸೂರಿನ ಕುರ್ಬಾರಳ್ಳಿಯಲ್ಲಿ ಅದ್ಧೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ಎಲ್ಲ ಜನಪ್ರತಿನಿಧಿಗಳು ಹಾಗೂ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕುರ್ಬಾರಳ್ಳಿ ಸರ್ಕಲ್ ಬಂದು ದೇಶಭಕ್ತ ಸ್ವತಂತ್ರ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಅವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ದೇಶಭಕ್ತ ಸ್ವತಂತ್ರ ಹೋರಾಟಗಾರ ರಾಯಣ್ಣನವರಿಗೆ ಗೌರವ ಸೂಚಿಸಿದ್ದಾರೆ. ನಮ್ಮೆಲ್ಲರ ಕೂಗಿಗೆ ನೂರಾರು ಜನ ರಾಯಣ್ಣನ ಅಭಿಮಾನಿಗಳು, ಕುರ್ಬಾರಳ್ಳಿ ಗ್ರಾಮಸ್ಥರು ಹಾಗೂ ನನ್ನ ಪ್ರೀತಿಯ ಸ್ನೇಹಿತರು ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ. ಹೌದು, ನಮ್ಮ ಒತ್ತಾಯ ಏನು ಅಂತಂದರೆ ಸಂಗೊಳ್ಳಿ ರಾಯಣ್ಣ ಜಯಂತಿಯನ್ನು ಜಿಲ್ಲಾಡಳಿತದಿಂದ ಮಾಡಬೇಕು. ಸ್ವತಂತ್ರ ಹೋರಾಟಗಾರರಿಗೆ ಗೌರವ ಸಲ್ಲಿಸಬೇಕು ಅಂತಂದರೆ ಮೈಸೂರು ಜಿಲ್ಲಾಡಳಿತದಿಂದಲೇ ಸಂಗೊಳ್ಳಿ ರಾಯಣ್ಣ ಅವರ ಜಯಂತ್ಯೋತ್ಸವ ಮುಂದಿನ ದಿನಗಳಲ್ಲಿ ನಡೀಬೇಕು ಅಂತ ನಮ್ಮೆಲ್ಲರ ಆಸೆಯಾಗಿದೆ. ಇದಕ್ಕಾಗಿ ಒಂದು ಹೋರಾಟದ ರೂಪರೇಷೆಗಳನ್ನು ಸಿದ್ಧಪಡಿಸ್ತಾ ಇದ್ದೇವೆ. ಇಡೀ ಕರ್ನಾಟಕದಾದ್ಯಂತ ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀನಿ. ಸ್ವಾತಂತ್ರ್ಯ ದಿನಾಚರಣೆ ಇದೊಂದು ವರ್ಷ ಕಳೆದರೆ 8 ದಶಮಾನಗಳನ್ನು ನಾವು ಕಳೀತಕ್ಕಂಥ ವ್ಯವಸ್ಥೆಗೆ ಬಂದಿದ್ದೀವಿ. ಈ 8 ದಶಮಾನಗಳಲ್ಲಿ ನಮ್ಮ ದೇಶ ಇವತ್ತು ಸ್ವತಂತ್ರವಾಗಿ ಎಲ್ಲ ದೇಶಗಳಿಗೂ ಸರಿಸಮಾನವಾಗಿ ಸಾಮಾಜಿಕವಾಗಿ, ವೈಜ್ಞಾನಿಕವಾಗಿ, ಹಾಗೆಯೇ ರಾಜಕೀಯವಾಗಿ ಬೆಳ್ಕೊಂಡು ಬಂದಿರತಕ್ಕಂಥದ್ದು. ಭಾರತ ಅಂದರೆ ಕೇವಲ ಸಂಸ್ಕೃತಿ ಅಂತ ಭಾಳ ಜನ ಇಟ್ಕೊಂಡಿದ್ರು. ಇವತ್ತಿನ ವೈಜ್ಞಾನಿಕ ಬೆಳವಣಿಗೆ ನೋಡಿದರೆ ಚಂದ್ರಯಾನ, ಮಂಗಳಯಾನ ಇವೆಲ್ಲ ನಾವು ಗಮನಿಸಿದಾಗ ಭಾಳ ಮುಂದುವರೆದಿದ್ದೇವೆ. ಅಮೇರಿಕದಂಥ ದೇಶವನ್ನು ಸರಿ ಸಮಾನವಾಗಿ
ಬಂದಿದ್ದೀವಿ, ಅದನ್ನು ಎದುರಿಸ್ತಕ್ಕಂಥ ತಾಕತ್ತು ಇದೆ ಅನ್ನೋದನ್ನು ನಾವೆಲ್ಲ ತಿಳ್ಕೋಬೇಕು. ಇದಕ್ಕೆಲ್ಲ ಕಾರಣ ನಮಗೆ ಬಂದಿರತಕ್ಕಂಥ ಒಂದು ಸ್ವತಂತ್ರ. ಈ ಸ್ವತಂತ್ರ ಇಲ್ಲ ಅಂದಿದ್ರೆ ನಾವು ಪರಕೀಯರ ಅಡೆಯಾಳ ಆಗಿ ಬರೀ ಕಸ ಗುಡ್ಸಕ್ಕೆ ಮೀಸಲಾಗಿರ್ತಿದ್ವಿ. ಆದರೆ ಇವತ್ತು ಅಷ್ಟು ಎತ್ತರಕ್ಕೆ ಬೆಳಿಬೇಕು ಅಂತಕ್ಕಂಥ ಶಕ್ತಿ ನಮ್ಮ ಭಾರತೀಯರದು. ನಮ್ಮ ಭಾರತ ಮಾತೆ ಇವತ್ತು ಅವಳ ಆತ್ಮ ಸಂತೃಪ್ತಿಯಾಗಿದೆ. ಈ ಎಲ್ಲ ಶೈಕ್ಷಣಿಕ, ಸಾಮಾಜಿಕ, ರಾಜಕೀಯ, ವೈಜ್ಞಾನಿಕ ಶಕ್ತಿ ನೋಡಿ ಭಾರತ ಮಾತೆಯ ಭಾಳ ಸಂತೃಪ್ತಿಯಾಗಿದ್ದಾಳೆ ಅಂತಕ್ಕಂಥದ್ದು. ನಾವು ಭಾರತ ಮಾತೆಯನ್ನು ಪೂಜಿಸ್ತೀವಿ, ಭಾರತ ಮಾತೆಯನ್ನು ಗೌರವಿಸ್ತೀವಿ. ಆ ದೇಶವನ್ನು ತಾಯಿ ಹೆಸರಿನಲ್ಲಿ ಗೌರವಿಸ್ತಕ್ಕಂಥ ವ್ಯವಸ್ಥೆ ಇನ್ನು ಯಾವ ದೇಶದಲ್ಲಿ ಇದೆ ಇಲ್ವೋ, ನಮ್ಮ ದೇಶದಲ್ಲಿ ಮಾತ್ರ ತಾಯಿಗೆ ಸ್ಥಾನಮಾನ ಕೊಟ್ಟು ಇಲ್ಲಿವರೆಗೂ ಪೂಜಿಸ್ಕೊಂಡು ಬಂದು ಒಬ್ಬ ಮಹಾತ್ಮನಿಗೆ ಏನು ಗೌರವ ಕೊಡಬೇಕು ಅದಕ್ಕಿಂತ ಹೆಚ್ಚಿನ ಗೌರವ ಭಾರತ ಮಾತೆಗೆ ಸೇರ್ತದೆ. ಆ ತಾಯಿಯ ಮಡಿಲಲ್ಲಿರ್ತಕ್ಕಂಥವ್ರು ನಾವಿವತ್ತು ಕೆಟ್ಟದ್ದನ್ನು ಅಳಿಸ್ಬೇಕು, ಒಳ್ಳೆಯದನ್ನು ಕೈಗೆತ್ಕೋಬೇಕು. ಸಾಕಷ್ಟು ಒಳ್ಳೆಯದಿರೋದ್ರಿಂದಲೇ ಇವತ್ತು ಭಾರತ ಮಾತೆ ಎತ್ತರಕ್ಕೆ ಬೆಳೀತಾ ಇದ್ದಾಳೆ. ಹಾಗಂತ ದಗೆಕೋರರು, ಮೋಸಗಾರರು, ವಂಚನೆ ಉಳ್ಳವರು ಯಾರು ಏನು ಕಮ್ಮಿ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಅವರನ್ನು ಪರಿಪೂರ್ಣವಾಗಿ ಭಾರತ ಮಾತೆಯನ್ನು ವಶಪಡಿಸ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಇದು ಧರ್ಮದ ತಳಹದಿ ಮೇಲೆ ನಿಂತಿರ್ತಕ್ಕಂಥ ಮಹಾತಾಯಿ. ಆ ಧರ್ಮವನ್ನು ಅಳಿಸೋಕ್ಕೆ ಯಾರಿಗೂ ಆಗಲ್ಲ. ಅಲ್ಲೆಲ್ಲೇ ಸ್ವಲ್ಪ ಅನುಚಿತವಾಗಿ ನಡಿಬೋದು, ಆದರೆ ಪರಿಪೂರ್ಣವಾಗಿ ಯಾರಿಗೂ ಇದ್ರ ಮೇಲೆ ಉಪಟಳ ನಡ್ಸೋಕೆ ಆಗೋದಿಲ್ಲ. ಆದ್ದರಿಂದ ನಾವು ಪರಿಪೂರ್ಣವಾಗಿ ಸ್ವತಂತ್ರರಾಗಿ ಇದ್ದೇವೆ, ಇರ್ತೇವೆ. ಇನ್ನೂ ವೈಜ್ಞಾನಿಕವಾಗಿ ಹೆಚ್ಚಿನ ಬೆಳವಣಿಗೆ ನಮ್ಮ ದೇಶದಲ್ಲಿ ಆಗ್ತದೆ ಅಂತ ವಿಜ್ಞಾನಿಗಳು ನಮ್ಮ ದೇಶದಲ್ಲಿ ಇದ್ದಾರೆ ಅಂತಕ್ಕಂಥ ಹೆಮ್ಮೆ ಪಡ್ತಾ, ಯಾರೇ ಸ್ವತಂತ್ರಕ್ಕೋಸ್ಕರ ಹುತಾತ್ಮರಾದರೂ ಆ ಹುತಾತ್ಮರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಹಾರೈಸೋಣ. ಆ ಭಾರತ ಮಾತೆಯಲ್ಲಿ ಪ್ರಾರ್ಥಿಸ್ತೋಣ ಅಂತ ಹೇಳ್ತಾ ನನ್ನ ಎರಡು ಮಾತು. ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಜಯಂತಿ ಪ್ರಯುಕ್ತ ಇಂದು ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರತಿ ವರ್ಷದಂತೆ ಸುಮಾರು ವರ್ಷಗಳಿಂದ ಆಚರಣೆ ಏನು ಮಾಡ್ಕೊ ಬರ್ತಾಯಿದ್ವಿ, ಅದೇ ರೀತಿ ಇಂದು ಕೂಡ ಅದ್ಧೂರಿಯಾಗಿ ಈ ಒಂದು ಆಚರಣೆಯನ್ನು ಮಾಡಿದ್ದೇವೆ. ಎಲ್ಲ ಗಣ್ಯರು ಬಂದು ಈಗಾಗಲೇ ಪುಷ್ಪಾರ್ಚನೆ ಮಾಡಿ ಮಾಲಾರ್ಪಣೆ ಮಾಡಿದ್ದಾರೆ. ನಮ್ಮ ಮೈಸೂರಿನ ಕಾಗಿನೆಲೆ ಶಾಖಾ ಮಠದ ಗುರುಗಳಾದಂಥ ನಮ್ಮ ಸ್ವಾಮೀಜಿಗಳು ಕೂಡ ಬಂದು ಈಗಾಗಲೇ ಆಶೀರ್ವಚನ ನೀಡಿ ಹೋಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಎಂದಿನಂತೆ ಸಿಹಿ ಮತ್ತು ಉಪಹಾರದ ವ್ಯವಸ್ಥೆ ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಾಡಿದ್ದೇವೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಸಾರ್ವಜನಿಕರಿಗೆ ಸಿಹಿ ಹಾಗೂ ವಿತರಣೆಯನ್ನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜಯಂತಿ ಪ್ರಯುಕ್ತ ವಿತರಿಸಲಿದ್ದೇವೆ.